ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಉಜ್ಜಾಯಿ ಪ್ರಾಣಾಯಾಮವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಉಜ್ಜಾಯಿ ಪ್ರಾಣಾಯಾಮದಿಂದ ಗೊರಕೆ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು. ಜೊತೆಗೆ ಗಂಟಲಿನಲ್ಲಿ ಏನೇ ಸಮಸ್ಯೆ ಇರಲಿ ಅದ್ರ ನಿವಾರಣೆಗೆ ಉಜ್ಜಾಯಿ ಪ್ರಾಣಾಯಾಮ ತುಂಬಾ ಸಹಾಯ ಮಾಡುತ್ತೆ. ಟಾನ್ಸಿಲ್ಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಕೆಲವ್ರಿಗೆ ವಾಯ್ಸ್ ಏನೋ ಸರಿಯಾಗಿ ಬರ್ತಾ ಇಲ್ಲ ಅಥವಾ ತುಂಬಾ ತೊದಲಿಸ್ತಾರೆ ಅನ್ನೋರು ಇರ್ಬೋದು. ಅವರೆಲ್ಲರಿಗೂ ಅಂದ್ರೆ ಗಂಟಲಿನ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ತುಂಬಾನೇ ಸಹಾಯ ಮಾಡುತ್ತೆ. ಅದರಲ್ಲೂ ಗೊರಕೆ ಸಮಸ್ಯೆ ಇರೋರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ನೀವು ಗೊರಕೆ ಸಮಸ್ಯೆ ಅಥವಾ ಸ್ಲೀಪ್ ಅಪ್ನಿಯಾ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಗಿಲ್ಲ ಅನ್ನೋರು ಕೂಡ ಈ ರೀತಿಯ ಮುದ್ರೆ ಮತ್ತೆ ಕೆಲವೊಂದು ಎಕ್ಸಸೈಸ್ಗಳಿದೆ, ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಈ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಗೊರಕೆ ಸಮಸ್ಯೆ ಇರೋರು ತಪ್ಪದೆ ಉಜ್ಜಾಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಈಗ ಹೇಗೆ ಪ್ರಾಕ್ಟೀಸ್ ಮಾಡೋದು ನೋಡೋಣ. ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನ ಹಾಕೊಳ್ಳಿ, ಆರಾಮವಾಗಿ ಕೂತ್ಕೊಳ್ಳಿ. 4 ಕೌಂಟ್ಸ್ ಬ್ರೀದ್ ಇನ್ ಮಾಡಿ, 4 ಕೌಂಟ್ಸ್ ಬ್ರೀದ್ ಔಟ್ ಮಾಡಿ, ಅಥವಾ 4 ಕೌಂಟ್ಸ್ ಬ್ರೀದ್ ಇನ್ ಮಾಡಿ 6 ಕೌಂಟ್ಸ್ ಬ್ರೀದ್ ಔಟ್ ಕೂಡ ಮಾಡ್ಬೋದು. ಚೆನ್ನಾಗಿ ಅಭ್ಯಾಸ ಆಯಿತು ಅಂದರೆ ಜಾಸ್ತಿ ಕೌಂಟ್ಸನ್ನು ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. ಉಸಿರು ತಗೊಳ್ಬೇಕಾದ್ರೆ ಗೊರಕೆ ಸೌಂಡ್ ಬರಬೇಕು ಗಂಟಲಿನಲ್ಲಿ, ಉಸಿರನ್ನ ಹೊರಗಡೆ ಹಾಕಬೇಕಾದ್ರೂ ಗಂಟಲಿನಲ್ಲಿ ಶಬ್ದ ಬರಬೇಕು ಗೊರಕೆ ಥರ. ನೋಡಿ, ಶುರು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, breathe in, breathe out, breathe in, breathe out. ಹೀಗೆ ಉಸಿರು ತಗೋಬೇಕಾದ್ರೂ ಗೊರಕೆ ಶಬ್ದ ಬರಬೇಕು, ಉಸಿರನ್ನ ಹೊರಗಡೆ ಹಾಕಬೇಕಾದ್ರೂ ಗೊರಕೆ ಶಬ್ದ ಬರಬೇಕು. ಈ ರೀತಿ ನಿಧಾನವಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಉಜ್ಜಾಯಿ ಪ್ರಾಣಾಯಾಮದಿಂದ ನಿಮಗೆ ತುಂಬ ಪ್ರಯೋಜನ ಸಿಗುತ್ತೆ. 10 ರೌಂಡ್ಸು 15 ರೌಂಡ್ಸು ಈ ಥರ ಮಾಡ್ಕೊಳ್ಳಿ ಸಾಕು. ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ ಅಂದರೆ, ನಂತರ ಅಭ್ಯಾಸ ಆಯಿತು ಅಂದರೆ ಜಾಸ್ತಿ ಮಾಡ್ಬೋದು. ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ, ಕಷ್ಟ ಆಗ್ತಿದೆ, ತಲೆ ಸುತ್ತ ಬರ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ರಿಲ್ಯಾಕ್ಸ್ ಮಾಡಿ ನಂತರ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲೇ ಮಾಡಿ, ಊಟ ಆಗಿದ ತಕ್ಷಣ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿದ್ರೆ ಗೊರಕೆ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು. ಗಂಟಲಿನ ಎಲ್ಲ ಸಮಸ್ಯೆ ನಿವಾರಣೆಗೆ ಈ ಒಂದು ಪ್ರಾಣಾಯಾಮ ತುಂಬಾನೇ ಸಹಾಯ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಿಮ್ ಕೂದಲು ತುಂಬಾ ಉದುರುತ್ತಾ ಇದೆಯಾ? ಚಿಕ್ಕ ವಯಸ್ಸಲ್ಲೇ ನಮ್ಮ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ತಲೆನಲ್ಲಿ ಹೇನುಗಳು ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ. ಬುಡದಿಂದನೇ ಕೂದಲು ಕಪ್ಪಾಗಿ ದಟ್ಟವಾಗಿ ರೇಷ್ಮೆಯಂತೆ ಬೆಳೆಯುತ್ತೆ. ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲ. ನಾರ್ಮಲ್ ಆಗಿ ನೀವು ಹೇರ್ ಆಯಿಲ್ ನ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ವಾರದಲ್ಲಿ 2-3 ಸಲ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲಾ ವಯಸ್ಸಿನವರು, ಮಹಿಳೆಯರು, ಪುರುಷರು ಎಲ್ಲರೂ ಬಳಸಬಹುದು. ನಿಮ್ಮ ಕೂದಲು ಉದುರುತ್ತಾ ಇದ್ರೆ ನಿಲ್ಲುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಜೊತೆಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗುವುದಿಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲ. ನಾವೇ ಮನೆಯಲ್ಲಿ ತಯಾರಿಸಿರುವಂತದ್ದು. ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈಗಾಗಲೇ ಸಾಕಷ್ಟು ನಮ್ಮ ವ್ಯೂವರ್ಸ್ ಬಳಸ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ. ಅವ್ರು ತಗೊಂಡು ಅವ್ರ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಸಜೆಸ್ಟ್ ಮಾಡ್ತಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ನಿಮಗೂ ನಮ್ಮ ಪ್ರಾಡಕ್ಟ್ ಬೇಕಂದ್ರೆ ಈಗಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.